ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ರೆ ನಿತ್ಯ ಶಿಡ್ಲಘಟ್ಟ ರಾಜೇಗೌಡಂದೇ ಸುದ್ದಿ ಬರ್ತಾ ಇದೆ. ಒಬ್ಬ ರಾಜೇಗೌಡ ಸುದ್ದಿ ಬಂದಿದ್ರೆ ನಮಗೂ ಏನು ಅನ್ನಿಸ್ತಾ ಇಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಪಕ್ಷ ಕೂಡ ಸೇರ್ಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಜೊತೆಗೆ ಸಿದ್ದರಾಮಯ್ಯನ ಹೆಸರು ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ಅಹಿಂದ ಹೆಸರು ಹೇಳುತ್ತೆ. ತತ್ವ ಸಿದ್ಧಾಂತ ಸ್ವಾತಂತ್ರ್ಯ ಚಳವಳಿ ಎಲ್ಲ ಏನು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ಸು ಪಕ್ಷ ತನ್ನ ತತ್ವ ಸಿದ್ಧಾಂತಗಳೇನು ಹೇಳ್ತಾ ಇದೆ ಅದು ಜನಸಾಮಾನ್ಯರ ಮನಸ್ಸು ಸೆಳೀತಾ ಇದೆ. ನಮ್ಮಂಥವರು ಕಾಂಗ್ರೆಸ್ ಪಕ್ಷನ ಯಾಕೆ ಬೆಂಬಲಿಸ್ಬೇಕು ಅನ್ನೋದಕ್ಕೆ ಅವ್ರ ವಿಚಾರಗಳು ಅವ್ರ ತತ್ವ ಸಿದ್ಧಾಂತಗಳೇ ಮುಖ್ಯ ಆಗ್ತಾ ಇದೆ. ಇಂಥ ತತ್ವ ಸಿದ್ಧಾಂತಗಳು ಮಾತಾಡುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜೇಗೌಡನ ಅಮಾನತು ಮಾಡಿದೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಯಾಕೆ ಆ ಸ್ಥಿತಿ ಬಂತು? ನೀವು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನೀವು ಅಷ್ಟೋ ತತ್ವ ಸಿದ್ಧಾಂತಗಳು ಮಾತಾಡ್ತಿರಲ್ಲ. ಒಂದು ಶಾಸಕರು ಅಂದರೆ ಯಾರು? ಆ ಶಾಸಕರ ಸ್ಥಾನಕ್ಕೆ ಯಾರನ್ನು ನೀವು ನಿಮ್ಮ ಪಕ್ಷದಿಂದ ನೀವು ಇವತ್ತು ಚೂಸ್ ಮಾಡ್ತಾ ಇದ್ದೀರಾ? ಇವತ್ತು ಒಂದು ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ ಆಫೀಸಲ್ಲಿ ಕಸ ಗುಡಿಸ್ಕೊಂಡು ಕಾಂಗ್ರೆಸ್ಸು ಮೆಂಬರ್ಶಿಪ್ ಮಾಡೋ ತಗ್ನಿಕ, ಪಾಂಪ್ಲೆಟ್ ಮೆತ್ತೋ ತಗ್ನಿಕ, ಕಟೌಟ್ಗೆ ಕಟ್ಟೋ ತಗ್ನಿಕ ಸಾವಿರಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಆ ಕ್ಷೇತ್ರದಲ್ಲಿ ಬರ್ತಾ ಇರೋಂಥ ಕಾರ್ಯಕರ್ತರಿದ್ದಾರೆ. ಮತ್ತು ನಿಮ್ಮದೇ ಪಕ್ಷದ ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದಾರೆ, ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಎಲ್ಲ ಇದ್ದಾರೆ. ಅವ್ರನ್ನೆಲ್ಲನೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಳಸ್ಕೊಂತೀರ. ಎಲ್ಲ ಅಹಿಂದ ಹೆಸರು ಹೇಳ್ತೀರ, ಎಲ್ಲ ಪಕ್ಷದ ಎಲ್ಲ ಜಾತಿ ಜನಾಂಗದವ್ರನ್ನ ಬಳಸ್ಕೊಂತೀರ. ಆದರೆ ಯಾರೋ ಬಂಡವಾಳಶಾಹಿಗಳು ಬಂದು ಅವ್ರ ಹಿನ್ನೆಲೆ ನಿಮಗೆ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಸಮಾಜ ಸೇವೆ ಹೆಸರಲ್ಲಿ ಕ್ಷೇತ್ರಗಳಿಗೆ ಬಂದಾಗ ನೀವು ದಿಢೀರ್ನೆ ಏನೋ ಅಧಿಕಾರಕ್ಕೆ ಬರಬೇಕು ಅಂದರೆ ಗೆಲುವೇ ಮಾನದಂಡ, ಸಂಖ್ಯೆನೇ ಮಾನದಂಡ ಅಂಥೇಳಿ ಎಲ್ಲ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಇವತ್ತು ಇಂಥವ್ರಿಗೆ ನಾಯಕತ್ವ ಪಟ್ಟ ಕೊಡ್ತೀರಾ, ಬಿ ಫಾರಮ್ಗೆ ಕೊಡ್ತೀರಾ, ಶಾಸಕರು ಮಾಡ್ತೀರಾ. ಅದರ ಪರಿಣಾಮ ಇವತ್ತು ಟಿ ವಿನಾಗ ನಾವು ನೋಡ್ತಾ ಇದ್ದೀವಿ ನಿತ್ಯ ರಾಜೇಗೌಡ ಘಟನೆ. ಆ ರಾಜೇಗೌಡ ಘಟನೆ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದರೆ ಏನಿವತ್ತು ಶಾಸಕಾಂಗ ರೂಪಿಸುವಂಥ ಸ್ಥಾನದಾಗಿರೋರು ಯಾರ್ಯಾರು ಇವತ್ತು ಒಳಗಡೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನದಲ್ಲಿ ಅವರೇನು ಆಚೆ ಬಳಸಿದ್ದಾರೆ ಬಹುಶಃ ಅಂಥ ಪದಗಳೆಲ್ಲ ಸದನದಾಗೆ ಬಳಸುವಂಥವ್ರು ಬರ್ತಾರೇನೋ ಎಂಬ ಆತಂಕ ಇವತ್ತು ನಮ್ಮಲ್ಲೆಲ್ಲ ಮಾಡ್ತಾ ಇದೆ. ಮುಂದೆ ಒಳ್ಳೆಯವ್ರ ಕಾಲ ಬರಲ್ಲ. ಏನಿವತ್ತು ಸಂವಿಧಾನ ಏನು ಶಾಸನಗಳಿದ್ದಾವೆ, ವ್ಯಾಪಾರಸ್ಥರು ಬಂಡವಾಳಶಾಹಿಗಳು ಅದನ್ನು ಅಲ್ಲೇ ಮಾರಾಟಕ್ಕೆ ಮಾಡಾಕ್ತಾರೇನೋ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಸುಮಾರು ಅನುಭವ ಇದೆ, ಶಾಶ್ವತ ಅಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಿಲ್ಲ ಅಂದರೆ ನಾನು ಇಷ್ಟು ವರ್ಷ ಸಾಧನೆ ಮಾಡಿದ್ದೀನಿ ಅಂತ ಏನು ಸಿದ್ದರಾಮಯ್ಯನ ಹೇಳ್ಕೊತ ಇದ್ದಾನೆ. ಕಾಂಗ್ರೆಸ್ ಪಕ್ಷ ಏನು ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊತ ಇದೆ. ಈ ದೇಶಕ್ಕೆ ಕೊನೆ ಮಳೆ ಇವ್ರದೇ ಅಂತ ಅವ್ರು ತಿಳ್ಕೊಬೇಕು. ಇವತ್ತು ಯಾರೇ ಆಗಲಿ ಅಧಿಕಾರದಲ್ಲಿದೆ ಪಕ್ಷ, ಅಧಿಕಾರದಲ್ಲಿದ್ದ ಮೇಲೆ ಆ ಅಧಿಕಾರದಲ್ಲಿರುವಂಥ ಪಕ್ಷದ ಮುಖಂಡರು ಅಥವಾ ನಾಯಕರು ಅಥವಾ ಶಾಸಕರು ಸಾರ್ವಜನಿಕರ ಮಧ್ಯದಲ್ಲಿ ಯಾವ ಭಾಷೆ ಬಳಸಬೇಕು, ಮತ್ತು ಈ ಅಧಿಕಾರಿಗಳನ್ನ ಯಾವ ರೀತಿ ಭಾಷೆನಲ್ಲಿ ಬಳಸಬೇಕು, ಇವೆಲ್ಲ ಮುಖ್ಯ ಆಗ್ತದೆ. ನೀವೆಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನೀವು ಬಳಸೋ ಆ ಪದ ಭಾಷೆ ಇದೆಯಲ್ಲ, ಆ ಭಾಷೆ ಇವತ್ತು ಒಂದೇ ದಿನದಲ್ಲಿ ಕೆಳಗೆ ತಳ್ತದೆ ಅನ್ನೋಕ್ಕೆ ಇದೇ ಉದಾಹರಣೆ. ಅದಕ್ಕೆ ಒಂದು ವ್ಯಕ್ತಿತ್ವ ಮುಖ್ಯ, ಹಣ ಐಶ್ವರ್ಯ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ವ್ಯಕ್ತಿತ್ವ ಇಲ್ದೋರೆಲ್ಲ ಲೀಡರ್ಶಿಪ್ ಮಾಡಕ್ಕೆ ಬಂದರೆ ಇದೇ ಗತಿ ಆಗೋದು. ಪಕ್ಷ ವಾರ್ನ್ ಮಾಡಬೇಕಾಗ್ತದ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಮತ್ತು ಯಾರೂ ಬುದ್ಧಿವಂತರಲ್ಲ. ನಾನೇ ಅಂದವ್ರಿಗೆಲ್ಲ ರಾಜೇಗೌಡರು ನೋಡಿದ್ರೆ ಗೊತ್ತಾಗ್ತದೆ. ಬಳಸೋದು ಸಲೀಸು. ನಾನೇ ಅನ್ನೋರಿಗೆ ಕಾನೂನು ಒಂದು ಇದೆ ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಪಾಠ ಕಲಿಸ್ತದ. ನಾನು ಅನ್ನೋ ಅಹಮ್ಮು ಯಾರ್ಯಾರಿಗಿದೆಯೋ
ಅವರೆಲ್ಲ ತಿದ್ಕೊಬೇಕು. ಇದ್ರ ಮುಖಾಂತರ ನೋಡಾದರೂ ತಿದ್ಕೊಂಡ್ರೆ ಒಳ್ಳೆಯದು.